ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಜುಮ್ಕಾ ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ 6 ಎಳೆ ದಾರನ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಒಂದು ಗಂಟನ್ನ ಹಾಕೋತೀನಿ. ನೀವು ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಥ್ರೆಡ್ ಅನ್ನ ತಗೊಳ್ಳಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆ ಪಲ್ಲು ಕಲರು ಮತ್ತೆ ಬಾಡಿ ಕಲರ್ ಅನ್ನ ನೀವು ತಗೊಂಡು ಹಾಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಗಂಟು ಹಾಕೊಂಡೆ. ಇನ್ನೊಂದು ಗಂಟನ್ನ ಹಾಕ್ಬೇಕು. 2 ಗಂಟುಗಳನ್ನ ಹಾಕಿ ಯಾವ ತರ ತೋರಿಸ್ತಿದ್ದೀನೋ ಅದೇ ತರ ಹಾಕೊಳ್ಳಿ. ಈಗ ಹಾಕಿರ್ತೀವಲ್ಲ, ಅದರ ಪಕ್ಕನೆ ಬರ್ಬೇಕು ಇಲ್ಲಿ ಗಂಟು. ನೋಡಿ, ಈ ತರ ಪಕ್ಕ ಬರ್ಬೇಕು. ಮಿಡಲ್ ನಲ್ಲಿ ಸ್ವಲ್ಪ ಗ್ಯಾಪ್ ಉಳಿಬೇಕು. ಓಕೆ, ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ಥ್ರೆಡ್ ಕಟ್ ಮಾಡ್ಕೋತೀನಿ. ಇವಾಗ ಈ ತರ ಬೆರಳಿಗೆ ಸುತ್ಕೊಳ್ಳಿ. ಇಲ್ಲಿ 2 ಗಂಟುಗಳ ಮಧ್ಯದಲ್ಲಿ ನೀಡಲ್ ಅನ್ನ ಹಾಕಿ ಈ ತರ ಹಾಕಿ ಈ ದಾರನ ಈ ತರ ತಂದು ಒಂದು ಲಾಕ್ ಮಾಡ್ಕೊಳ್ಳಿ ಅಥವಾ ಚೈನ್. ಅದಾದ್ಮೇಲೆ ಇಲ್ಲಿ ನಾನಿವಾಗ 6 ಚೈನ್ಗಳನ್ನ ಹಾಕ್ತೀನಿ. 1 2 3 4 5 6 6 ಚೈನ್ಗಳನ್ನ ಹಾಕಿ ಫಸ್ಟ್ 1 ಮಾಡ್ಕೊಂಡಿದ್ವಲ್ಲ ಲಾಕ್, ಅದರ ಒಳಗಡೆಗೆ ನೀಡಲ್ ಅನ್ನ ಹಾಕಬೇಕು. ಅದರ ಒಳಗಡೆ ನೀಡಲ್ ಹಾಕಿ ಈ ದಾರನ ತರಬೇಕು ಹೊರಗಡೆ ತಂದು ಇದನ್ನ ಇದರ ಒಳಗಡೆಯಿಂದ ಈ ತರ ಎಳ್ಕೊಳ್ಳಿ. ಇದಕ್ಕೆ ಸ್ಲಿಪ್ ನಾಟ್ ಅಂತ ಕರಿತೀವಿ. ಈ ತರ ಒಂದು ಸ್ಲಿಪ್ ನಾಟ್ ಹಾಕಿದ್ಮೇಲೆ ಇಲ್ಲಿ ಒಂದು ರಿಂಗ್ ತರ ಫಾರ್ಮ್ ಆಗುತ್ತೆ ನೋಡಿ, ಈ ತರ. ಇವಾಗ ಇಲ್ಲಿಂದ ನಾನು 2 ಚೈನ್ಗಳನ್ನ ಹಾಕ್ತೀನಿ. 2 ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸಲ ಸುತ್ಕೊಳ್ಳಿ. ಇವಾಗ ಇಲ್ಲಿ ರೌಂಡ್ ಮಾಡ್ಕೊಂಡಿದೀವಲ್ಲ, ಅದರ ಒಳಗಡೆಗೆ ನೀಡಲ್ ಅನ್ನ ಹಾಕ್ಬೇಕು. ಹಾಕಿ ಈ ದಾರ ಇದೆಯಲ್ಲ, ಇದನ್ನ ಮೇಲ್ಗಡೆ ತರಬೇಕು. ಓಕೆ, ಈ ದಾರ ತಂದ್ಮೇಲೆ ಇವಾಗ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯ್ತು. ಮತ್ತೆ ಸೇಮ್ ಇದು ಸ್ವಲ್ಪ ಕೈಯಲ್ಲಿ ಹಿಡ್ಕೋಬೇಕಾದ್ರೆ ಸ್ವಲ್ಪ ಜರುಗುತ್ತೆ. ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಳಿ ಈ ಸೈಡ್ ಹಿಡ್ಕೊಳ್ಳುವಾಗ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಮತ್ತೆ ಸೇಮ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಳ್ಳಿ. ಮತ್ತೆ ನೀಡಲ್ ಅನ್ನ ತಂದು ದಾರನ ತಂದು 2ರಲ್ಲಿ 1, 2ರಲ್ಲಿ 1. ಇಲ್ಲಿ ನಾವು ರೌಂಡ್ ಮಾಡ್ಕೊಂಡಿರ್ತೀವಲ್ಲ, ಅದು ಗ್ಯಾಪು ಫಿಲ್ ಆಗೋವರೆಗೂ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಬೀಡ್ ಇರೋದಿಲ್ಲ, ಸೀರೆ ಇರೋದಿಲ್ಲ, ದಾರದಿಂದನೇ ನಾವು ಈ ತರ ಮಾಡ್ಕೋಬೇಕಲ್ಲ. ಸ್ವಲ್ಪ ಕೈಯಲ್ಲಿ ಹಿಡಿಯೋದಕ್ಕೆ ಕಷ್ಟ ಅನ್ಸುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಮಾಡಿ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋತೀನಿ. ಮತ್ತೆ ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಂದು ಈ ಎಕ್ಸ್ಟ್ರಾ ಥ್ರೆಡ್ ಬೇಕಿದ್ರೆ ನೀವು ಇವಾಗಲೇ ಕಟ್ ಮಾಡ್ಕೊಂಡ್ಬಿಡ್ಬೋದು. ಈ ತರ ಬರುತ್ತೆ ನೋಡಿ. ಅದಕ್ಕೋಸ್ಕರ ಮೊದಲೇ ಕಟ್ ಮಾಡ್ಕೋತೀನಿ ಅಂದ್ರೂ ಪರವಾಗಿಲ್ಲ. ಗಮ್ ಹಚ್ಚಿ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಇದು ಸೀದಾ ಅಲ್ಲ, ಉಲ್ಟಾ ಕಡೆ ತಿರ್ಗಿಸ್ಕೊಂಡು ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಾಕಿ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಇಲ್ಲ ಅಂದ್ರೆ ನಿಮ್ಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಓಕೆ, ಇವಾಗ ಮತ್ತೆ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು. ಇದೇ ರಿಂಗ್ ಬೀಡ್ ಒಳಗಡೆ, ಈ ರಿಂಗ್ ಒಳಗಡೆ ಈ ತರ ಇಲ್ಲಿ ರಿಂಗ್ ತರ ಮಾಡ್ಕೊಂಡಿರ್ತೀವಲ್ಲ, ಅದರ ಒಳಗಡೆಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅದು ಫುಲ್ ಆಗೋಕೆ ಎಷ್ಟು ಹಿಡಿಸುತ್ತೋ ಕಂಬ, ಅಷ್ಟು ಕಂಬಗಳನ್ನ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಮಾಡ್ಕೋತೀನಿ.
ಓಕೆ ನೋಡಿ ಈ ತರ ಬಂದಿದೆ. ನಾನು ಇದ್ರ ಒಳಗಡೆಗೆ 13 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಒನ್ ಮಾಡ್ಕೊಂಡಿರ್ತೀವಲ್ಲ ಚೈನು, ಅದ್ರ ಒಳಗಡೆಗೆ ಈ ತರ ನೀಡಲ್ ಅನ್ನ ಹಾಕಿ ಈ ದಾರನ ತಂದು ಮತ್ತೆ ಸ್ಲಿಪ್ ನಾಟ್ ಅನ್ನ ಹಾಕೋಬೇಕು. ಈ ದಾರನ ಇದ್ರ ಒಳಗಡೆ ತೆಗೆದ್ರೆ ಅದಕ್ಕೆ ಸ್ಲಿಪ್ ನಾಟ್ ಅಂತ ಕರಿತೀವಿ. ಇವಾಗ ಒಂದ್ ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಇಲ್ಲಿ ಕಂಬದ ಮೇಲೆ ಹೋಲ್ ಬಂದಿರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರ ತಂದು 3 ದಾರನ ಈ ತರ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಮ್ಗೆ ಹಾಫ್ ಡಬಲ್ ಕ್ರೋಶೆ ಕಂಬ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ರೌಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡೆ. ಇವಾಗ ಹಾಫ್ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಪ್ರತಿಯೊಂದು ಹೋಲ್ಗೂ ಕೂಡ ಈ ತರ ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗ್ಬೇಕು. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು. ಕಂಬದ ಮೇಲಿರುವಂತಹ ಹೋಲ್ ಮೇಲೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಬೇಕು. ನೋಡಿ ಈ ತರ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಳ್ಳಿ. ಪ್ರತಿಯೊಂದು ಹೋಲ್ಗೂ ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಎಲ್ಲಾ ಹೋಲ್ಗೂ ಕೂಡ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದು. ಹಾಗೆ ನೋಡೋದಕ್ಕೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಡಿಫ್ರೆಂಟ್ ಆಗಿ ಒಂದು ಕುಚ್ಚನ್ನ ನಾವು ಸೀರೆಗೆ ಹಾಕ್ಬೋದು. ಈ ತರ ಡಿಸೈನ್ ಅನ್ನ ಹಾಕಿದ್ರೆ ಕುಚ್ಚು ಬೇಡ ಅನ್ನೋರು ಈ ತರ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಪೂರ್ತಿಯಾಗಿ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ನೋಡಿ ಪೂರ್ತಿಯಾಗಿ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಒನ್ ಹೋಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಿ ಈ ತರ ನೀಡಲ್ ಅನ್ನ ಹಾಕಿ ಈ ದಾರನ ಇದ್ರ ಒಳಗಡೆಯಿಂದ ಈ ತರ ತೆಗಿಬೇಕು. ಇದಕ್ಕೆ ಸ್ಲಿಪ್ ನಾಟ್ ಅಂತ ಕರಿತೀವಿ. ಇಲ್ಲಿಂದ ಇವಾಗ ಮತ್ತೆ ಒಂದ್ ಚೈನ್ ಹಾಕೋತೀನಿ. ನೆಕ್ಸ್ಟ್ ಈಗ ಹಾಫ್ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಲ್ಲ, ಅಲ್ಲೂ ಕೂಡ ಹೋಲ್ ಬಂದಿರುತ್ತೆ ನೋಡಿ. ಅದ್ರ ಮೇಲ್ಗಡೆಗೆ ನಾನೀಗ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗ್ತೀನಿ. ಸ್ಟಾರ್ಟಿಂಗು ಡಬಲ್ ಕ್ರೋಶೆ ಕಂಬ, ಅದಾದ್ಮೇಲೆ ಹಾಫ್ ಡಬಲ್ ಕ್ರೋಶೆ ಕಂಬ, ಇವಾಗ ಸಿಂಗಲ್ ಕ್ರೋಶ ಅಥವಾ ಲಾಕ್. ಪ್ರತಿಯೊಂದು ಹೋಲ್ ಮೇಲೂ ಕೂಡ ಈ ತರ ಸಿಂಗಲ್ ನಾಟ್ ಅನ್ನ ಹಾಕ್ತಾ ಹೋಗಿ. ಅರ್ಥ ಆಯ್ತು ಅನ್ಕೋತೀನಿ. ತುಂಬಾ ಸಿಂಪಲ್ ಆಗಿದೆ. ಹಾಗೆ ಹಾಕೋದಕ್ಕೂ ಈಸಿಯಾಗಿ ಮಾಡ್ಕೋಬಹುದು. ನಾನು ಯಾವ ತರ ತೋರಿಸ್ತಿದ್ದೀನೋ ಅದೇ ತರ ಮಾಡ್ಕೊಳ್ಳಿ. ಈಸಿ ಮೆಥಡ್ ಅಲ್ಲಿ ನೀವು ಹಾಕ್ಬೋದು. ಈಗ ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶನ ಮಾಡ್ತೀನಿ ಪೂರ್ತಿಯಾಗಿ. ಓಕೆ ನೋಡಿ ಪೂರ್ತಿಯಾಗಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈ ತರ ಬಂದಿದೆ. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಅಲ್ಲಿ ಇಲ್ಲಿ ಲಾಕ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಈ ತರ ತಗೊಂಡು ಇಲ್ಲೂ ಕೂಡ ಸ್ಲಿಪ್ ನಾಟ್ ಅನ್ನ ಹಾಕೊಳ್ಳಿ ಈ ತರ. ಓಕೆ, ಇಲ್ಲಿಂದ ಇವಾಗ 2 ಚೈನ್ಗಳನ್ನ ಹಾಕಿ. 2 ಚೈನ್ಗಳನ್ನ ಹಾಕಿ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು 3 mm ಇರುವಂತಹ ಗೋಲ್ಡ್ ಕಲರ್ ಬೀಡನ್ನ ತಗೊಂಡಿದ್ದೀನಿ. ಇದನ್ನ ಥ್ರೆಡ್ ಒಳಗಡೆ ಈ ತರ ಹಾಕೋಬೇಕು. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಲ್ಲ, ಇಲ್ಲಿ ನೀಡಲ್ ಅನ್ನ ಹಾಕಿ ಪಕ್ಕದಲ್ಲೇ ನೀಡಲ್ ಅನ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಆಯ್ತಲ್ಲ, ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಕಂಬ. ನಾನು ಇಷ್ಟಕ್ಕೆ ಎಂಡ್ ಮಾಡ್ಕೋತಿದ್ದೀನಲ್ಲ, ನೀವು ಇನ್ನೂ ಜಾಸ್ತಿ ಉದ್ದ ಬೇಕು ಅಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಲ್ಲ, ಅದನ್ನ 2 ಸ್ಟೆಪ್ ಕೂಡ ನೀವು ಮಾಡ್ಕೋಬಹುದು. ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಅನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಈ ಹೋಲ್ ಒಳಗಡೆಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಈಗ ಪ್ರತಿಯೊಂದು ಹೋಲ್ಗೂ ಕೂಡ ಈ ತರ ಬೀಡ್ಗಳನ್ನ ಹಾಕೊಂಡು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗ್ಬೇಕು. ಪೂರ್ತಿ ಒಂದ್ ರೌಂಡ್ ಕಂಪ್ಲೀಟ್ ಆಗೋವರೆಗೂ ಇದೇ ತರ ಮಾಡ್ಕೊಳ್ಳಿ. ನೋಡಿ ಈ ತರ. ಬೀಡ್ಸ್ ಬೇಡ ಅಂದ್ರೆ ಹಾಗೆ ಕೂಡ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಬೀಡ್ಸ್ ಚೇಂಜ್ ಕೂಡ ನೀವು ಮಾಡ್ಬೋದು. ನೋಡಿ ಈ ತರ ಪೂರ್ತಿಯಾಗಿ ಮಾಡ್ಕೊಳ್ಳಿ.
ನೋಡಿ ಪೂರ್ತಿಯಾಗಿ ಬೀಡ್ಸ್ಗಳನ್ನ ಹಾಕೊಂಡಿದೀನಿ. ಇವಾಗ ಎಂಡ್ ಯಾವ ತರ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕೊಂಡಿರ್ತೀವಲ್ಲ ಅಲ್ಲಿ ಈ ತರ ನೀಡಲ್ ಅನ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಇದೇ ತರ ಸ್ಲಿಪ್ ನಾಟ್ ಅನ್ನ ಹಾಕ್ಬೇಕು. ಈ ತರ ಹಾಕೊಂಡ್ಮೇಲೆ 1-2 ಚೈನ್ ಹಾಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ. ಈ ತರ ಜುಮ್ಕಾ ತರ ನಮ್ಗೆ ರೆಡಿ ಆಗುತ್ತೆ ನೋಡಿ. ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನ ಗಮ್ ಅನ್ನ ಹಚ್ಚಿ ಒಳಗಡೆ ಅಟ್ಯಾಚ್ ಮಾಡ್ಕೊಂಡ್ ಬಿಡ್ಬೇಕು. ಈ ತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ತರ ನೀವು ಸೀರೆಗೆ ಮೊದಲೇ ನೀವು ಮಾರ್ಕ್ ಅನ್ನ ಮಾಡಿ ಇಟ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಒಂದಾದ್ಮೇಲೆ ಅಂತ ಆ ತರ ನೋಡ್ಕೊಂಡು ನೀವು ಪೂರ್ತಿಯಾಗಿ ಮಾಡ್ಕೋಬಹುದು. ಸೀರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ರೆಡಿ ಮಾಡಿ ಇಟ್ಕೋಬಹುದು. ನೋಡಿ ಈ ತರ 3 ಜುಮ್ಕಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಈ ತರ ರೆಡಿ ಮಾಡ್ಕೊಂಡಿದೀನಿ. ಈ ತರ ಬರುತ್ತೆ. ಓಕೆ, ಈ ತರ ಮಾಡ್ಕೊಂಡಿದ್ನಲ್ಲ, ಇವಾಗ ನೆಕ್ಸ್ಟ್ ಇದನ್ನ ಸೀರೆಗೆ ಯಾವ ತರ ಅಟ್ಯಾಚ್ ಮಾಡೋದಂತ ನೋಡೋಣ. ಸೀರೆಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾರ್ಕನ್ನ ಮಾಡ್ಕೊಳ್ಳಿ. ನೋಡಿ ಸೇಮ್ ಕಲರ್ ಥ್ರೆಡ್ ತಗೊಳ್ಳಿ. ನೀವು ಸೀರೆ ಯಾವ ಕಲರ್ ಇರುತ್ತೋ ಪಲ್ಲು ಅದೇ ಕಲರ್ ಥ್ರೆಡ್ ತಗೊಂಡು ಕಾಟನ್ ಥ್ರೆಡ್ ಇಂದ ಈ ತರ ಮೊದಲು ಲಾಕ್ ಅನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಕಾಟನ್ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿದ್ದೀನಿ. 4 ಎಳೆ ಕೂಡ ಪೋಣಿಸ್ಕೊಂಡು ನೀವು ಮಾಡ್ಕೋಬಹುದು. ಈ ತರ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಅನ್ನ ಮಾಡಿ ಅದಾದ್ಮೇಲೆ ಇದಕ್ಕೆ ನಾನು 3 mm ಇರುವಂತಹ 2 ಬೀಡ್ಗಳನ್ನ ಹಾಕ್ತಾ ಇದ್ದೀನಿ. ಓಕೆ, 2 ಬೀಡ್ಗಳನ್ನ ಹಾಕಿ ಅದಾದ್ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಈ ಜುಮ್ಕನ ಈ ತರ ಹಾಕ್ತೀನಿ. ನೋಡಿ ನಾನು ಯಾವ ತರ ತೋರಿಸ್ತಿದ್ದೀನೋ ಇದೇ ತರ ಹಾಕೊಳ್ಳಿ. ಇವಾಗ ಇದಕ್ಕೆ ಇನ್ನೊಂದು ಬೀಡನ್ನ ಪೋಣಿಸ್ಕೋಬೇಕು. ಇನ್ನೊಂದು ಬೀಡನ್ನ ಪೋಣಿಸ್ಕೊಂಡು ಈ ತರ ಟೈಟ್ ಆಗಿ ಇಟ್ಕೊಳ್ಳಿ. ಇಲ್ಲಿಂದ ನೋಡಿ ತೋರಿಸ್ತಿದ್ದೀನಲ್ಲ, ಇಲ್ಲಿಂದ ಈ ಬೀಡ್ ಒಳಗಡೆ ತಗೋಬೇಡಿ, ಹಾಗೆ ಈ ತರ ತಗೊಳ್ಳಿ. ಹಾಗೆ ಈ ತರ ಎಲ್ಲಾ ಬೀಡಿಂದನೂ ಮೇಲ್ಗಡೆ ತಗೊಂಡೋಗಿ ದಾರನ. ಬೀಡ್ ಒಳಗಡೆ ತಗೊಂಡ್ಬಿಟ್ರೆ ಬಿಚ್ಕೊಂಡ್ಬಿಡತ್ತೆ, ಅದಕ್ಕೋಸ್ಕರ ಬೀಡ್ ಒಳಗಡೆ ತಗೋಬೇಡಿ. ನೋಡಿ ಈ ತರ ತಗೊಂಡು ಈಗ ಮೇಲ್ಗಡೆ ಲಾಕ್ ಅನ್ನ ಮಾಡಬೇಕು. ಇವಾಗ ಬಿಚ್ಕೊಳ್ದೆ ಇರೋ ತರ ನೀಟಾಗಿ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಈ ತರ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕ್ ಅನ್ನ ಮಾಡ್ತೀನಿ. ಒಂದು 2-3 ಸಲ ಲಾಕ್ ಮಾಡಿಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುಚ್ಚು ಬೇಡ ಅನ್ನೋರು ಈ ತರ ಡಿಸೈನ್ಸ್ ಗಳನ್ನ ಟ್ರೈ ಮಾಡಿ. ಈ ತರ ನೀವು ಒಂದು 2-3 ಸ್ಯಾಂಪಲ್ಗಳನ್ನ ಮಾಡಿಟ್ರೆ ಕಸ್ಟಮರ್ಗಳು ಈ ತರ ಡಿಸೈನ್ ಅನ್ನ ಕೇಳಿ ಹಾಕಿಸ್ಕೊಳ್ತಾರೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಪೂರ್ತಿ ಹಾಕಿದ ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ನೋಡಿ ಈ ತರ ಹ್ಯಾಂಗಿಂಗ್ಸ್ ತರ ಬರುತ್ತೆ. ನಾವು ಸೀರೆಯನ್ನ ಹಾಕೊಂಡಾಗ ಈ ತರ ಹ್ಯಾಂಗಿಂಗ್ ತರ ಇರುತ್ತೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಒಂದು 600 ಇಂದ 700 ವರೆಗೂ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಜುಮ್ಕಾ ಮಾಡೋದಕ್ಕೆ ನಮ್ಗೆ ಟೈಮ್ ತುಂಬಾ ಹಿಡಿಯುತ್ತೆ. ಹಾಕೋದೇನು ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೇನು ಟೈಮ್ ಜಾಸ್ತಿ ಬೇಕಾಗೋದಿಲ್ಲ. ಜುಮ್ಕಾ ರೆಡಿ ಮಾಡೋಕ್ ಮಾತ್ರ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 600 ಇಂದ 700 ವರೆಗೂ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು. ಡಿಸೈನ್ ಮಾತ್ರ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇವನ್ ಮದುವೆ ಸೀರೆ, ರಿಸೆಪ್ಷನ್ ಸ್ಯಾರಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ.
ವಿಡಿಯೋನ ಎಂಡ್‌ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.